ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಮಾಡ್ತಿರುವ ಕಾರಣ ಏನಂದರೆ KPSC ಅವರು ಫೈನಲ್ ಆಗಿ 29 ಡಿಸೆಂಬರ್ಗೆ ಎಕ್ಸಾಮ್ KPSC ಪ್ರಿಲಿಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಈಗ ಡಿಕ್ಲೇರ್ ಆಗೋಗಿದೆ. ಏನು ಸ್ಟೇ ಇತ್ತು ಅದೆಲ್ಲ ಈಗ ಎತ್ತಂಗಡಿ ಆಗಿ ಎಕ್ಸಾಮ್ ಮಾಡೋಕ್ಕೆ KPSC ಅವರು ಹೊರಟಿದ್ದಾರೆ. ಸೊ ನಾನು ನಿಮಗೆ ಎಲ್ಲ ಹೇಳೋದಿಷ್ಟೇ, ಈಗ ತುಂಬ ಹಲವಾರು ಜನ KPSC 29ಕ್ಕೆ ಎಕ್ಸಾಮ್ ಮಾಡಲ್ಲ ಅಂತ ಒಂದು ಫಾಲ್ಸ್ ಇನ್ಫಾರ್ಮೇಷನ್ ಹೊಡಿಸಿದ್ರು. ಸೊ ಈ ಅಮರ್ KPSC ಅನ್ನೋರು ಕೂಡ ಒಬ್ಬರು. ಅದರಲ್ಲಿ ಡೈಲಿ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ಎಕ್ಸಾಮ್ ಆಗಲ್ಲ, ಸ್ಟೇ ಇದೆ, ಅದಿದೆ, ಇದಿದೆ, ಎಕ್ಸಾಮ್ ಮುಂದೆ ಹೋಗುತ್ತೆ ಅಂತ ಎಲ್ಲ ಹೇಳಿ ಈಗ ಫೈನಲ್ ಆಗಿ ನೆನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. KPSC ಅವರು 29ಗೆ ಎಕ್ಸಾಮ್ ನಡೆಸ್ತಾರೆ ಅಂತ. ನಾನು ನಿಮಗೆಲ್ಲ ಹೇಳೋದೊಂದು, ಯಾರ ಮಾತು ನಂಬಕ್ಕೆ ಹೋಗ್ಬೇಡಿ. ಆ್ಯಂಡ್ ಅಫಿಷಿಯಲ್ ವರ್ಡಿಕ್ಟ್ ಏನು ಬರುತ್ತೆ ಸೊ ಅದಕ್ಕೆ ಮಾತ್ರ ನೀವು ರೆಡಿ ಆಗಿರಿ. ಇಲ್ಲೇನಾಗುತ್ತೆ, ಭಾಳಷ್ಟು ಜನ ಅವಾಗುತ್ತೆ ಇವಾಗುತ್ತೆ ಅಂತ ಮಿಸ್ಗೈಡ್ ಮಾಡ್ತಾರೆ. ಮಿಸ್ಗೈಡ್ ಅಂತ ಅಲ್ಲ, ಅವರೇನೋ ಯೂಟ್ಯೂಬ್ ಚಾನಲ್ ಬೆಳೆಸ್ಕೊಳಕ್ಕೆ ಆ ಥರ ಹೇಳ್ತಾರೆ. ಬಟ್ ಅದರಿಂದ ತುಂಬ ಜನ ಮಿಸ್ಗೈಡ್ ಆಗಿ ಏನೋ ಎಕ್ಸಾಮ್ ಮುಂದೆ ಹೋಗುತ್ತೆ ಬಿಡು, ಇನ್ನೂ ಟೈಮ್ ಸಿಗುತ್ತೆ ಅಂತ ಏನೋ ಓದೋದನ್ನ ನಿಲ್ಲಿಸಿ ಬೇರೆ ಕೆಲಸ ಕಡೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಓದೋರು ಯಾವಾಗಲೂ ಓದ್ತಾನೆ ಇರ್ತಾರೆ. ಆ್ಯಂಡ್ KPSC IAS ಎಕ್ಸಾಮ್ ಪ್ರಿಪೇರ್ ಆಗೋರು ಬಹಳಷ್ಟು ವರ್ಷಗಳಿಂದ ಓದ್ತಾ ಇರ್ತಾರೆ. ಇವ್ರಿಗೆ ನೀವು 1 ತಿಂಗಳು ಟೈಮ್ ಕೊಟ್ಟರು ಒಂದೇ, 10 ದಿನ ಟೈಮ್ ಕೊಟ್ಟರು ಒಂದೇ, 1 ವರ್ಷ ಟೈಮ್ ಇಟ್ಟರು ಒಂದೇ, ದೇ ಆರ್ ಆಲ್ವೇಸ್ ರೆಡಿ ಫಾರ್ ದ ರೇಸ್. ಹಿಂದುಳಿಯೋದು ಯಾರು? ಹೊಸದಾಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋರು, ಇಲ್ಲ 1 ವರ್ಷ 2 ವರ್ಷ ಪ್ರಿಪರೇಷನ್ ಏನು ಸ್ಟಾರ್ಟ್ ಮಾಡಿರ್ತೀರೋ ನಿಮಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಈಗ ಅಫಿಷಿಯಲಿ ಡಿಕ್ಲೇರ್ ಆಗಿದೆ, ಯಾವ ಅಡೆತಡೆಗಳು ಇರಲ್ಲ. 29ಕ್ಕೆ ಎಕ್ಸಾಮ್ ನಡೆಯುತ್ತೆ. ಇವತ್ತು ಡಿಸೆಂಬರ್ 14, ಇನ್ನೊಂದು 15 ದಿನ ಅಷ್ಟು ಟೈಮ್ ಸಿಗುತ್ತೆ ನಿಮಗೆ. ಎಲ್ಲರೂ ಚೆನ್ನಾಗಿ ಓದಿ. ನಮ್ಮ ಚಾನಲ್ಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವ ಟಾಪಿಕ್ಸ್ನ ಟಾರ್ಗೆಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಈಗ ನಾನು ಕೂಡ KPSC ಎಲ್ಲ ಬರ್ದಿದ್ದೀನಿ, IAS ಕೂಡ ಅಪಿಯರ್ ಆಗಿದ್ದೀನಿ. ಸೊ ನಮಗೂ ಒಂದು ಬೇಸಿಕ್ ನಾಲೆಜ್ ಇರುತ್ತೆ, ಯಾವ ಕ್ವೆಶನ್ ಬರುತ್ತೆ ಅಂತ. ನೋಡಿ, ನಾನು ಪಾಠ ಮಾಡ್ತಾ ಕೂತ್ಕೊಳಕ್ಕಾಗಲ್ಲ, ಬಟ್ ಐ ವಿಲ್ ಅಶೋರ್ ಯು ಈ ಟಾಪಿಕ್ನ ಟಾರ್ಗೆಟ್ ಮಾಡಿ. ಆ್ಯಂಡ್ ನಿಮಗೆ ಡೆಫಿನೆಟ್ ಆಗಿ ಅಲ್ಲಿಂದ ಕ್ವೆಶನ್ ಬರುತ್ತೆ. ಆ್ಯಂಡ್ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಆಗೋ ಅಷ್ಟಾದರೂ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.